ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರ್ತಕ್ಕಂಥದ್ದು. ಏಕಾದಶಿ ತಿಥಿ, ಅಶ್ವಿನಿ ನಕ್ಷತ್ರ ಇದೆ ಈ ದಿವಸ. ಗುರುವಾರದ ದಿವಸ ಏಕಾದಶಿ ಬಂದಿದೆ. ಎಷ್ಟೋ ಜನ ರಾಯರ ಸನ್ನಿಧಿಯಲ್ಲಿ ಪೂಜೆ ಮಾಡ್ತಕ್ಕಂಥವರು, ಅವರನ್ನು ಶ್ರದ್ಧೆಯಿಂದ ಪ್ರಾರ್ಥಿಸ್ತಕ್ಕಂಥವ್ರಿಗೆ ಏಕಾದಶಿ ಬಂದುಬಿಟ್ರೆ ಒಂದು ರೀತಿ ಅವರಲ್ಲಿ ಹೆಚ್ಚು ತೊಡಗಿಕೊಳ್ಳಲಿಕ್ಕೆ, ಅವರ ಅನುಸಂಧಾನವನ್ನು ಮತ್ತಷ್ಟು ಉತ್ಕಟ ಮಾಡಿಕೊಳ್ಳಲಿಕ್ಕೆ ಈ ದಿವಸ ಒಂದು ರೀತಿಯಲ್ಲಿ ಪುಣ್ಯ ಕಾಲವೇ ಆಗಿದೆ. ಮುಖ್ಯವಾಗಿ ಗುರು ಸಾನ್ನಿಧ್ಯ ದೊಡ್ಡದು. ಅಲ್ಲಿಗೆ ಹೋದ ಮೇಲೆ ನಮ್ಮ ಬುದ್ಧಿ ಮನಸ್ಸುಗಳು ಬದಲಾಗಿಬಿಡಬೇಕು. ಅಲ್ಲಿಗೆ ಹೋಗಿ ಬಂದು ಮತ್ತೆ ಅದೇ ಏನು ಚರಂಡಿಯ ವರ್ತುಲದಲ್ಲಿ ನಾವು ಸುತ್ತಾ ಇದ್ದರೆ ಮಹಿಮೆ ಕಳ್ಕೊಂಡ್ಬಿಡುತ್ತೆ. ಗುರುಸ್ಥಾನದ ಮಹಿಮೆ, ಗುರುದರ್ಶನದ ಮಹಿಮೆ ಹೊರಟೋಗುತ್ತೆ. ಎಷ್ಟೋ ಜನಕ್ಕೆ ಹಾಗಾಗುತ್ತೆ. ಹೋಗಿ ಬಂದು ಅಲ್ಲಿನ ತೀರ್ಥ ಪ್ರಸಾದಗಳನ್ನು ತೆಗೆದುಕೊಂಡು ಬಂದು ಅವರ ಉಪದೇಶವೋ ಅವರ ಆಶೀರ್ವಾದಗಳನ್ನು ತಗೊಂಡು ಬಂದ ಮೇಲೂ ಅದೇ ಹಠ, ಅದೇ ಜಿದ್ದು, ಅದೇ ಈರ್ಷ್ಯೆಗಳು, ಅದೇ ಕೆಟ್ಟ ಆಲೋಚನೆಗಳು ಇದ್ದರೆ ಒಬ್ಬರನ್ನು ಕಂಡ್ರೆ ಒಬ್ಬರು ಆಗದೇ ಇರತಕ್ಕಂಥದ್ದು. ಆ ಸನ್ನಿಧಾನದಲ್ಲಿ ಅಷ್ಟೇನಾ ಸಾತ್ವಿಕತೆ? ಅದು ವಿಸ್ತರಿಸಬೇಕಲ್ವ. ಹಾಗಾಗಿ ತಾನೇ ನಾವು ಹೋಗೋದು ಸನ್ನಿಧಾನಕ್ಕೆ. ಹೀಗಾಗಿ ಆ ದೃಷ್ಟಿಯನ್ನು ಮತ್ತಷ್ಟು ಹೆಚ್ಚಿಸ್ಕೊಳ್ಬೇಕು. ಒಂದು ದಿನಕ್ಕೆ ಬರಲ್ಲ, ಹೌದು. ಯಾಕೆಂದರೆ ಸ್ವಭಾವ ಅದು ಹುಟ್ಟುಗುಣ, ಸುಟ್ಟರೂ ಹೋಗಲ್ಲ ಅಂತ. ನೀವು ಬ್ರಹ್ಮ ಸಾನ್ನಿಧ್ಯವನ್ನೇ ಪಡ್ಕೊಂಡು ಬಂದರೂ ಕೂಡ ಮತ್ತದೇ ಆ ಸಾನ್ನಿಧ್ಯದಿಂದ ಹೊರಗೆ ಬಂದ ಮೇಲೆ ತಿರುಗಾದೆ ಅದೇ ಬೇರೆಯವ್ರನ್ನ ನಿಂದನೆ ಮಾಡು, ಇನ್ನೊಬ್ಬರ ಬಗ್ಗೆ ಮಾತಾಡು, ಇನ್ನೊಬ್ಬರ ಸಂಸಾರದಲ್ಲಿ ಹುಳಿ ಹಿಂಡು, ಈ ರೀತಿಯಲ್ಲೇ ಇರುತ್ತದೆ. ಇದನ್ನು ಬಿಡಬೇಕು. ಒಂದು ಸಲ ಆ ಮಹಿಮೆಯ ಸ್ಪರ್ಶವಾದ ಮೇಲೆ ಅದು ಮನಸ್ಸಿನ ಸ್ಪರ್ಶ ಅಲ್ವ. ಅಲ್ಲಿಗೆ ಹೋದರೆ ಭಾವ ಉನ್ನತಿಯಾಗುತ್ತೆ. ಭಾವೋನ್ನತಿ ಅಂತ ಕರೀತಾರೆ. ಅದು ಉನ್ನತವಾಗಿ ವಿಸ್ತರಿಸಬೇಕು. ಜೀವನ ಪೂರ್ತಿ ನಾವು ಸಾಯುವವರೆಗೆ ಮತ್ತೊಂದು ಸಲ ಈ ಮಹಿಮೆಯ ಫಲದಿಂದಾಗಿ ನನ್ನ ಬದುಕು ಹಾಗೆ ಆಗಿಬಿಡ್ತಲ್ಲಪ್ಪ, ಅದು ಬೇಕಾಗಿದೆ ವಸ್ತುತಃ. ಸುಮ್ಮನೆ ನಾನು ಹೋದೆ, ನಾನು ಏಕಾದಶಿ ಉಪವಾಸ ಮಾಡಿದೆ, ನಾನು ಅವ್ರನ್ನ ನೋಡಿದೆ, ದರ್ಶನ ಮಾಡದೆ ಬಂದೆ, ಇವುಗಳು ಏನೂ ಪ್ರಯೋಜನ ಆಗೋದಿಲ್ಲ. ನಾವು ಪ್ರತಿ ದಿವಸ ಹಾಗೆ ಆ ಮಹಿಮೆಯ ಗುಣವನ್ನು ನಾವು ಸ್ಮರಣೆ ಮಾಡ್ಕೊಳ್ತಾ ನಾನು ಏನು ಮಾತಾಡ್ತಿದ್ದೀನಪ್ಪ, ಅಲ್ಲಿಗೆ ಹೋಗಿ ಬಂದಮೇಲೂ ಅವ್ರ ದರ್ಶನ ಆದಮೇಲೂ ಅವರಷ್ಟು ನನಗೆ ಪರಿಚಯ ಇದ್ದಾರಲ್ವ, ಅಷ್ಟು ಹೋದ ತಕ್ಷಣ ನನಗೊಂದು ಆಶೀರ್ವಾದ ಸಿಗ್ತಾ ಇದೆಯಲ್ಲ, ಅಷ್ಟರ ಮಟ್ಟಿಗೆ ಎಷ್ಟೋ ಜನಕ್ಕೆ ವಿ ಐ ಪಿಗಳಿರಬಹುದು, ಇನ್ಯಾವುದೋ ಸಂಪರ್ಕದ ಏರ್ಪಾಡು ಮಾಡಿಕೊಂಡು ಅಲ್ಲಿಗೆ ಹೋಗ್ತಕ್ಕಂಥದ್ದು ಈ ಥರದ್ದೆಲ್ಲ ಇದ್ದೇ ಇರುತ್ತಲ್ವ. ಅಷ್ಟು ಹೋಗಿ ಬಂದರೆ ಸಾಲದು. ಏನೇನೋ ಏನು ಇನ್ಫ್ಲೂಯೆನ್ಸ್ಗಳು ಮಾಡಿಕೊಂಡು ಗುರುದರ್ಶನಕ್ಕೋ ಮತ್ತೊಂದಕ್ಕೋ ಹೋಗಿ ಬರ್ತೀವಿ. ಆದರೆ ಹೋಗಿ ಬಂದಮೇಲೆ ಹೇಗಿರ್ತೀವಿ ಅನ್ನೋದು ಬಹಳ ಮುಖ್ಯ. ಅದು ಆ ಗುರು ಮಹಿಮೆ ಬದುಕಿನ ಪ್ರತಿಕ್ಷಣಕ್ಕೂ ಮತ್ತು ಪ್ರತಿ ದಿವಸಕ್ಕೂ ಅದು ವಿಸ್ತರಿಸಿದ್ರೆ ಬಹಳ ದೊಡ್ಡದು. ಆ ದೃಷ್ಟಿಯಲ್ಲಿ ನೀವು ಗುರುಸ್ಮರಣೆನಾದರೂ ಮಾಡಿ, ಗುರುದರ್ಶನವಾದರೂ ಮಾಡಿ, ಪ್ರಸಾದವಾದರೂ ತೆಗೆದುಕೊಳ್ಳಿ, ಗುರುಚರಿತ್ರೆಯನ್ನಾದರೂ ಪಾರಾಯಣ ಮಾಡಿ. ಪಾರಾಯಣ ಮಾಡಿದ ಮೇಲೆ ನೀವು ಅದರಿಂದ ಕಲಿತ ಪಾಠವೋ ಅಳವಡಿಸಿಕೊಂಡ ಗುಣವೋ ಇದು ಏನು, ಅದು ಬಹಳ ಮುಖ್ಯವಾಗುತ್ತೆ. ಇದರ ಬಗ್ಗೆ ಚಿಂತನೆ ಮಾಡೋಣ ಈ ಗುರುವಾರ ದಿವಸ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.